ಒಳ್ಳೊಳ್ಳೆ ಮಾವಿನ ಹಣ್ಣು ಈಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಅದರಲ್ಲಿ ನಾನೀಗ ಒಂದು ಒಗ್ಗರಣೆ ಹಾಕಿ ಖಾಲಿ ಒಗ್ಗರಣೆ ಹಾಕಿ ಮಾತ್ರ ಮಾಡಿದಂತಹ ಮೆಣಸ್ಕಾಯಿ ಅಂತ ಒಂದು ಪದಾರ್ಥ ಮಾಡ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಸಣ್ಣದಾಗಿ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೇನೆ. 3 ಮಾವಿನ ಹಣ್ಣು ಇದೆ, ತುಂಬ ಸಿಹಿಯಾಗಿದೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಅಥವಾ ತುಪ್ಪ ಇದಕ್ಕೆ ಒಳ್ಳೆಯದಾಗ್ತದೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಮತ್ತು ಒಂದು ಸಣ್ಣ ಚಮಚ ಜೀರಿಗೆ, ಮತ್ತು ಉದ್ದಿನಬೇಳೆ 1 ಚಮಚ, ಉದ್ದ ಮೆಣಸಿದೆ ನೋಡಿ, ಬ್ಯಾಡಗೆ ಮೆಣಸು, ಅದನ್ನೊಂದು 2 ಅಥವಾ 3 ಸಣ್ಣಗೆ ಕಟ್ ಮಾಡಿ ನಾನು ಈಗ ಈ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಮೆಲ್ಲ ಉರಿಯಲ್ಲಿ ಇದನ್ನೊಂಚೂರು ಹುರಿಯುವ. ಒಂದು 3 ಎಸಳಿನಷ್ಟು ಕರಿಬೇವು ಹಾಕಿದ್ದೇನೆ. ಕರಿಬೇವು ಹಾಕಿದಷ್ಟು ಒಳ್ಳೆಯದಾಗ್ತದೆ ಇದು, ಅದಕ್ಕೋಸ್ಕರ ಪರಿಮಳ. ಸ್ವಲ್ಪ ಹುರಿದಿದ್ದೇನೆ. ಈಗ ಸ್ವಲ್ಪ ಹಿಂಗು ಹಾಕುವ. ಒಂದು 1/4 ಚಮಚದಷ್ಟು ಹಿಂಗು ಹಾಕಿ 1 ಸೆಕೆಂಡ್ ಸಾಕು. ನಂತರ ಈಗ ನಾನು ಸಣ್ಣದಾಗಿ 3 ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಅದರ ಗೆರಟೆ ತೆಗೆದಿದ್ದೇನೆ ಬೇಡ ಅಂತ ನೋಡಿ. ಹಾಕಿ ಇವಾಗ ಒಂದು ಸಲ ಇದನ್ನು ಮಿಕ್ಸ್ ಮಾಡುವ. ನಾವು ಕೈಯಲ್ಲಿ ಹಿಚುಕಿಸ ಮಾಡ್ತಾರೆ ಇದನ್ನು, ನಾನೀಗ ಪೀಸ್ ಮಾಡಿದ್ದೇನೆ. ಯಾಕಂದರೆ ಇದು ತಿನ್ನಲಿಕ್ಕೆ ಬಾಯಿಗೆ ಸಿಗುವಾಗ ಸ್ವಲ್ಪ ಒಳ್ಳೆಯದಾಗ್ತದೆ. ಇದು ಒಂದು 2 ನಿಮಿಷ ಮೆಲ್ಲ ಉರಿಯಲ್ಲಿ ಹುರಿದು ನಂತರ 1 ಕಪ್ಪಿನಷ್ಟು 1-1.5 ಕಪ್ಪಿನಷ್ಟು ನೀರು ಹಾಕಿದ್ದೇನೆ. ಸ್ವಲ್ಪ ಗ್ರೇವಿ ಇರ್ತದೆ. ಇದು ಸ್ವಲ್ಪ ಬೆಂದರೆ ಸಾಕು, ಜಾಸ್ತಿ ಏನು ಬೇಯೋದು ಬೇಡ, ಸ್ವಲ್ಪ ಮೆತ್ತಗಾಗ್ತದೆ ಅಷ್ಟರವರೆಗೆ ಬೇಯಿಸಿದ್ರೆ ಆಯಿತು. ಒಂದು 2 ಚಮಚದಷ್ಟು ಬೆಲ್ಲದ ಹುಡಿ ನಾನು ಹಾಕ್ತಾ ಇದ್ದೇನೆ ನೋಡಿ. ಇದನ್ನು ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಮಧ್ಯಮ ಉರಿಯಲ್ಲಿ ಒಂದು 2 ನಿಮಿಷ 2-3 ನಿಮಿಷ ಸಾಕು, ಅಷ್ಟೇ ಬೇಯಿಸಿದರೆ. ಉಪ್ಪು ಹಾಕಿ ಈಗ ಮುಚ್ಚಳ ಮುಚ್ಚಿ ಬೇಯಿಸುವ. ಅನ್ನಕ್ಕೆ ತುಂಬ ಒಳ್ಳೆಯದಾಗ್ತದೆ ಇದು, ಗಂಜಿ ಊಟಕ್ಕೆ ಅಥವಾ ಅನ್ನ. ನಾವು ಕುಚ್ಚಲಕ್ಕಿ ಅನ್ನ ಮಾಡೋದು ನೋಡಿ ಮಂಗಳೂರಿನವರು, ಹೆಚ್ಚಾಗಿ ಒಳ್ಳೆಯದಾಗ್ತದೆ ಇದಕ್ಕೆ. ಸ್ವಲ್ಪ ಅರಸಿನ ಪುಡಿ ಹಾಕಿದ್ದೇನೆ, ಒಳ್ಳೆ ಕಲರ್ ಇದೆ ಮಾವಿನ ಹಣ್ಣಲ್ಲಿ ಆದರೂ ಸಹ. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸುವ. ಒಂದು 5-6 ನಿಮಿಷದಲ್ಲೇ ಆಗುವಂತಹ ರೆಸಿಪಿ ಇದು, ಪಕ್ಕನೆ ಮಾಡ್ಕೊಳ್ಬೋದು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಆಯಿತು ನೋಡಿ, ಇವಾಗ ರೆಡಿ ಆಯ್ತಿದ್ದು. ನಾನು ಪೀಸಸ್ ಸಿಗುವ ಹಾಗೆ ಕಟ್ ಮಾಡಿ ಇಟ್ಟಿದ್ದೆ ನೋಡಿ, ಹಾಗಾಗಿ ತಿನ್ನುವಾಗ ಇದರಲ್ಲಿ ಸಣ್ಣ ಸಣ್ಣ ಮಾವಿನ ಹಣ್ಣಿನ ಪೀಸ್ ಸಿಗ್ತದೆ. ಕೊತ್ತಂಬರಿ ಸೊಪ್ಪೊಂದು ಹಾಕಿದರೆ ಪದಾರ್ಥ ರೆಡಿ ಆಯಿತು. ಹಾಗಾದರೆ ನಿಮಗೆ ಇವತ್ತು ಇಷ್ಟ ಆಯ್ತಲ್ವ ಫ್ರೆಂಡ್ಸ್? ಇನ್ನು ಹೊಸ ಅಡುಗೆಯೊಂದಿಗೆ ಇನ್ನೊಂದು ಸಲ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.